ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರೋ ಬಾಗ್ಲು ತಡ್ತಿದ್ದಾರೆ. ಏನ್ ಮಾಡೋದು? ಅಕ್ಕ ಎಷ್ಟೊತ್ತಾದ್ರೂ ಬಂದಿಲ್ಲ. ಹಾ, ಸ್ವಲ್ಪ ಹೊತ್ತು ಬಂದೆ. ನಾನು ಊಟಕ್ಕೆ ಕರೆಯಕ್ಕೆ ಬಂದಿಲ್ಲ, ಬಾಗಿಲು ತೆಗಿ. ಅಯ್ಯೋ, ದೊಡ್ಡಪ್ಪ ಬಂದಿದಾರ. ಅಕ್ಕ ಇಷ್ಟೊತ್ತಾದ್ರೂ ಬಂದಿಲ್ಲ. ಏನ್ ಹಾಕೋದು ನಾನು? ನಂಗೆ ಹಸ್ವಿಲ್ಲ, ನಾನು ಆಮೇಲೆ ಊಟ ಮಾಡ್ತೀನಿ. ನಂಗೆ ತುಂಬಾ ತಲೆನೋವ್ತಿದೆ ಚಿಕ್ಕಮ್ಮ. ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಯಾರು ಡಿಸ್ಟರ್ಬ್ ಮಾಡಬೇಡಿ. ಏನ್ ಹೇಳ್ತಾ ಇದೀಯ ನೀನು? ಬಾಗಿಲು ತೆಗಿ. ಶ್ರಾವಣ್ಯಕ್ಕ ನೋಡಿದ್ರೆ ಇನ್ನೂ ಬಂದಿಲ್ಲ. ನಾನೇ ಮಾಡಿದಂತ ಗೊತ್ತಾದ್ರೆ ದೊಡ್ಡಪ್ಪ ಇಬ್ರಿಗೂ ಬೈತಾರೆ. ಅಯ್ಯೋ, ಏನ್ ಮಾಡೋದು? ನಾನು ಕೂಗ್ತಿರೋದು ಕೇಳಿಸ್ತಾ ಇಲ್ವಾ? ಅಷ್ಟೊತ್ತಿಂದ ನಿಂತ್ಕೊಂಡು ಬಾಗಿಲು ತಡಿತಾ ಇದ್ದೀನಿ. ಬಾಗಿಲು ತೆಗಿ. ಏನಾಯ್ತಣ್ಣ? ಶ್ರಾವಣಿ ಯಾಕೆ ಬಾಗಿಲು ತೆಗಿತಿಲ್ಲ? ಬಾಗಿಲು ತೆಗಿ ಕೇಳೋಳ್ಗೆ. ಪಿಂಕಿ, ಏನ್ ಮಾಡ್ತಾ ಇದ್ದೀರಾ ಬೆಳಗ್ಗೆಯಿಂದ ನೀವು? ಅಷ್ಟೊತ್ತಿಂದ ಕೂಕ್ಕೊಂತಾ ಇದ್ದೀನಿ. ಕೆಳಗಡೆನೂ ಬರ್ತಾ ಇಲ್ಲ, ಬಾಗ್ಲು ತೆಗಿತಾ ಇಲ್ಲ. ಪಿಂಕಿ, ಶ್ರಾವಣಿಯಲ್ಲಿ ಪಿಂಕಿ, ಶ್ರಾವಣ್ಯಕ್ಕ, ನೀವು ನೀನ್ ಹಿಡ್ದಿಲ್ಲ, ನಾನೇ ಬಂದಿದ್ದು. ಇಲ್ಲ ಇಲ್ಲ, ನಾನೇ ನಿಮ್ಮನ್ನ ಹಿಡ್ದಿದ್ದು. ನೀವೆಲ್ಲೇ ಬಚ್ಚಿಟ್ಕೊಂಡಿದ್ರು ನಾನು ನಿಮ್ಮನ್ನ ಹೇಗ್ ಕರ್ಸ್ದೆ ನೋಡಿದ್ರಾ? ಪಿಂಕಿ, ಮೋಸ ಇದು. ನಾನೇ ಬಂದಿರೋದು. ಊಟ ಏನ್ ಮಾಡ್ತಾ ಇದ್ರಿ ನೀವು? ಏನ್ ಹುಡುಗಾಟ ಆಡ್ತಾ ಇದ್ದೀರಾ? ಬೆಳಗಿಂದ ಬಾಗಿಲು ತೆಗ್ದಿಲ್ಲ? ಅಲ್ಲ ಚಿಕ್ಕಪ್ಪ, ನಾವಿಬ್ರು ಕಣ್ಣ ಮುಚ್ಚಾಲೆ ಆಡ್ತಿದ್ವಿ. ನಾನು ಬಾತ್ರೂಮ್ ಅಲ್ಲಿ ಬಚ್ಚಿಟ್ಕೊಂಡಿದ್ದೆ. ನೀವು ಕೂಗಿದ್ ನನಗೆ ಕೇಳಿಸ್ಲೇ ಇಲ್ಲ. ನೀವು ಊಟಕ್ಕೆ ಕರಿತಿದ್ದೀರೇನೋ ಅಂತ ಅಲ್ಲಿಂದಾನೇ ಏನೇನೋ ಹೇಳ್ಬಿಟ್ಟೆ. ಅಲ್ಲ ಅಮ್ಮ, ನಾನ್ ಅಕ್ಕನ ಹುಡುಕ್ತಾ ಇದ್ದೆ. ನೀವು ಎಲ್ಲ ಅಕ್ಕನ ಹುಡುಕ್ತಾ ಇದ್ರಾ? ಏನೂ ಇಲ್ಲ ಬಿಡು. ಏನಾಗಿದೆ ನಿಮ್ಮಿಬ್ರಿಗೂ? ಬೆಳಗ್ಗೆಯಿಂದ ಏನು ತಿಂದಿಲ್ಲ. ನನ್ನ ಜೊತೆ ಕೆಳಗಡೆ ಬಂದು ಹೊಟ್ಟೆ ತುಂಬಾ ಊಟ ಮಾಡ್ಬೇಕು. ಬಾ ನಡಿ ಪಿಂಕಿ. ಚಿಕ್ಕಮ್ಮ, ಬಾ ಶ್ರಾವಣಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.